ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೋಥಳಿವಾಡಿ ಗ್ರಾಮವು ರಾಜ್ಯದ ಪ್ರಪ್ರಥಮ ಮುಟ್ಟಿನ ತ್ಯಾಜ್ಯ ಮುಕ್ತ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಋತುಚಕ್ರದ ವೇಳೆ ಬಳಸುವ ಮಾರುಕಟ್ಟೆಯ ಸ್ಯಾನಿಟರಿ ನ್ಯಾಪ್ಕಿನ್ಗಳಲ್ಲಿ ಇರುವ ಪ್ಲಾಸ್ಟಿಕ್ ಸುಲಭವಾಗಿ ಮಣ್ಣಿನಲ್ಲಿ ಕರಗದೆ ವರ್ಷಗಟ್ಟಲೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಫಂಕ್ ಇಂಡಿಯಾ ಫೌಂಡೇಶನ್ ಸಂಸ್ಥೆ ಕೋಥಳಿವಾಡಿ ಗ್ರಾಮದಲ್ಲಿ ವಿಶೇಷ ಜಾಗೃತಿ ಮೂಡಿಸಲು ಮುಂದಾಗಿತ್ತು. ಈ ಸಂಸ್ಥೆಯು 6 ತಿಂಗಳು ಕಾಲ ಗ್ರಾಮದಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮ ನಡೆಸುವ ಮೂಲಕ 75 ಮಹಿಳೆಯರಿಗೆ ಋತುಸ್ರಾವದ ಸ್ವಚ್ಛತೆ, ಆರೋಗ್ಯ, ಮುಟ್ಟಿನ ಬಟ್ಟೆ ಬಳಸುವ ವಿಧಾನದ ಕುರಿತು ಅರಿವು ಮೂಡಿಸಿದೆ. ಕೆಲ ಮಹಿಳೆಯರಿಗೆ ಬಟ್ಟೆಯಿಂದ ಪ್ಯಾಡ್ ತಯಾರಿಸಿಕೊಳ್ಳುವ ಕುರಿತು ತರಬೇತಿಯನ್ನು ನೀಡಲಾಗಿದ್ದು, ಇವರು ಪ್ಯಾಡ್ ತಯಾರಿಸಿ ಮಾರಾಟವನ್ನು ಮಾಡಿಕೊಳ್ಳಬಹುದಾಗಿದೆ. ದೂರದರ್ಶನದೊಂದಿಗೆ ಫಂಕ್ ಇಂಡಿಯಾ ಫೌಂಡೇಶನ್ ಸಂಸ್ಥಾಪಕಿ ಗೌರಿ ಮಾಂಜ್ರೇಕರ್ ಹೆಣ್ಣು ಮಕ್ಕಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಗೂ ಪರಿಸರವನ್ನು ರಕ್ಷಿಸಲು ಪರಿಸರ ಸ್ನೇಹಿ ಬಟ್ಟೆಯ ಪ್ಯಾಡ್ಗಳನ್ನು ಬಳಸಬೇಕು ಎಂದರು. ಆಲ್ಮೋಸ್ಟ್ 6 ಕಿಲೋಮೀಟರ್ 7 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಎಲ್ಲಿ ಹೋಗಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಬಹಳ ದೂರ ಇದೆ. ಸೊ ಇಲ್ಲಿ ಯಾರು ಬಂದಿಲ್ಲ. ಸೊ ನಮ್ಮ ಫೌಂಡೇಶನ್ ಉದ್ದೇಶ ಹಿಂಗೆ ಇದೆ, ಎಲ್ಲಿ ಯಾರು ಹೋಗ್ಲಿಲ್ಲ. ಸೊ ರೀಚಿಂಗ್ ದ ಅನ್ರೀಚ್ಡ್ ಇದು ನಮ್ಮ ಫಂಕ್ ಇಂಡಿಯಾ ಫೌಂಡೇಶನ್ ಉದ್ದೇಶ ಇದೆ. ಸ್ಥಳೀಯ ನಿವಾಸಿ ಪ್ರವೀಣ ತಾನಾಜಿ ಮೇಘಣ್ಣವರ ಗ್ರಾಮವನ್ನು ಪ್ಲಾಸ್ಟಿಕ್ ಮುಕ್ತ ಹಾಗೂ ಸ್ವಚ್ಛ ಗ್ರಾಮವನ್ನಾಗಿ ಮಾಡಲು ಫಂಕ್ ಇಂಡಿಯಾ ಫೌಂಡೇಶನ್ ತುಂಬಾ ಉತ್ತಮ ಕೆಲಸ ಮಾಡಿದೆ ಎಂದು ತಿಳಿಸಿದರು. ಮಾಡುವುದರಲ್ಲಿ ಒಂದು ಪಾರ್ಟ್ ಆಗಿರೋದು ಇದು ಹೆಣ್ಣು ಮಕ್ಕಳಿಗೆ ಪ್ಲಾಸ್ಟಿಕ್ ಇಲ್ಲದೆ ಮಂತ್ಲಿ ಯೂಸ್ ಮಾಡುವಂತ ಪ್ಯಾಡ್ಗಳನ್ನ ರೀಯೂಸ್ ಆಗುವಂತ ಪ್ಯಾಡ್ಗಳನ್ನ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಊರಿನ ಹೆಣ್ಣು ಮಕ್ಕಳ ಆರೋಗ್ಯನೂ ಚೆನ್ನಾಗಿದೆ. ಆರೋಗ್ಯ ಕಾಪಾಡಿಕೊಳ್ಳಲು ಅವರಿಗೆ ಸಹಾಯವಾಗಿದೆ.